ಟಿವಿ9 ವರದಿಯ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ರಾಯಚೂರಿನ ಜಹೀರಾಬಾದ್ ಸರ್ಕಾರಿ ಶಾಲೆಗೆ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಅಡುಗೆ ಸಿಬ್ಬಂದಿ ಶಿಕ್ಷಕರ ಸಮ್ಮುಖದಲ್ಲೇ ಪರಿಶೀಲನೆ ನಡೆದಿದೆ. ಹುಳು ಹಿಡಿದಿದ್ದ ತೊಗರಿಬೇಳೆ, ಗೋಧಿ, ಅಕ್ಕಿಯನ್ನ ಪರಿಶೀಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ತೊಗರಿಬೇಳೆಯನ್ನ ಡೀಪ್ ಕ್ಲೀನ್ ಮಾಡಿಲ್ಲ ಅಂತ ಹೇಳಿ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ. ಏನು ನೋಡ್ತಾ ಇದ್ದೀರಿ? ಅದನ್ನೆಲ್ಲ ಇದಾಗಬೇಕಲ್ಲ. ಡೀಪ್ ಕ್ಲೀನ್ ಎಷ್ಟು ದಿವಸಕ್ಕೊಮ್ಮೆ ಮಾಡಬೇಕು? ಮಾಡಿಸ್ತಾ ಇದ್ದೀರಿ? ಆರೈಕೆ ಎಲ್ಲಿದಾವ? ನಮಗೆ ಅಲ್ಲ ನಮ್ದು ಇದು ಏನಾದ್ರು ಇದು ಬಂತು ಇದು ಮಾಡಬೇಕು. ಅದು ಗಮನಕ್ಕೆ ತಗೊಂಡ್ಬಂದು ತಕ್ಷಣ ಸ್ವಚ್ಛ ಮಾಡೋದು, ಇದು ಮಾಡೋದು ಮಾಡಬೇಕು. ಏನು ಮಾಡೋದು? ಅಲ್ಲಿ ಆಗಿಬಿಟ್ಟದಂತ ಎಲ್ಲ ಅಕ್ಕಿ ಬಳಸ್ಬೋದ್ರಿ. ಅಲ್ಲ ಇಲ್ಲಿ ಮಾಡಿಸ್ತೀನಿ ತಕ್ಷಣ ಗೋಧಿ ಅಂತ ಡಿಸ್ಕಾರ್ಡ್ ಮಾಡ್ಬೇಕಂತ ಗೋಧಿ ಅಂತ ಇಲ್ಲಿ ಎರಡು ಸ್ಕೂಲ್ಗಳಿದ್ದಾವೆ. ಅಂದರೆ ಹೈಸ್ಕೂಲ್ ಇದೆ, ಪ್ರೈಮರಿ ಇದೆ. ಪ್ರೈಮರಿನಲ್ಲಿ ನಾನು ಕುಂತು ಊಟ ಮಾಡಿದೆ. ರೈಸು ಮತ್ತು ಅದೇ ಬೇಳೆಯನ್ನು ಇದು ಮಾಡಿದ್ದೀವಿ. 3 ತಿಂಗಳ ಕೆಳಗಡೆ ಸಪ್ಲೈ ಆಗಿರೋದು. ಬಹುಶಃ ಅದು 3 ತಿಂಗಳ ಕೆಳಗೆ ನಂತರ ಇದು ಮಾಡಿದರೆ ಮನೆಗಾದ್ರೂ ಹುಳುಗಳು ಬರದೆ. ಇವರು ಸರಿಯಾದ ಕ್ರಮದಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ ಅದನ್ನು ಕ್ಲೀನ್ ಮಾಡಬೇಕಂತ ನಮ್ಮ ಇನ್ಸ್ಟ್ರಕ್ಷನ್ ಇರೋದು. ರಾಜ್ಯ ಮಟ್ಟದ ಪಾಲಿಸಿ ಇದರೊಳಗೆ ಇರೋದು ಸುತ್ತೋಲೆ ಪ್ರಕಾರ. ಇವರು ಡೀಪ್ ಕ್ಲೀನ್ ಮಾಡಿಲ್ಲ. ಬಹುಶಃ ಮಾಡಲಾರ್ದ ಅದಕ್ಕೆ ಅದು ಒಂಥರ ಹುಳ ಹಿಡ್ದಂಗೆ ಅನಿಸ್ಬಿಟ್ಟದ. ಬಟ್ ಸಪ್ಲೈನಲ್ಲಿ ಅವಾಗೇನು ಇದ್ದದ ಅದೇ ಅಕ್ಕಿ ಇರೋದು. ಮಿನಿಮಮ್ ಏನು ನಮ್ಮ ಟೆಂಡರ್ನಲ್ಲಿ ಏನು ಇದಾಗಿರ್ತದೆ ಆ ಅಕ್ಕಿನೇ ಮತ್ತು ಅದೇ ಬೇಳೆನೇ ಇರ್ತದೆ. ಆ ಅಕ್ಕಿ ಏನು ಇಲ್ಲಿನೂ ನೋಡಿದ್ವಿ, 2 ಶಾಲೆಗಳಲ್ಲಿ ನೋಡಿದ್ವಿ, ಏನು ತೊಂದರೆ ಇಲ್ಲ, ಯಾಕಂದ್ರೆ ಕ್ಲೀನ್ ಮಾಡಿಲ್ಲ. ಆದರೆ ಬೇಳೆನಲ್ಲಿ ಮಾತ್ರ ಇವರು ಒಂಥರ ಬೂಜಿ ಹಿಡಿಯೋಕ್ಕೆ ಕಾರಣ ಏನು ಅಂತಂದ್ರೆ ಗಂಟಾಗಲಿಕ್ಕೆ ತಂದಿರೋ 2 ಕ್ವಿಂಟಲ್, ಅದು ಮೋಸ್ಟ್ಲಿ 1 ಕ್ವಿಂಟಲ್ ಮೇಲೆ ಇದೆ. ಅದನ್ನು ಚೆಕ್ ಮಾಡಿಲ್ಲ ಇವರು. ಕ್ಲೀನ್ ಮಾಡಬೇಕು, ಪ್ರತಿ 15 ದಿವಸಕ್ಕೊಮ್ಮೆ ಕ್ಲೀನ್ ಮಾಡಬೇಕು. ಅದನ್ನು ನೋಡದೇ ಇರೋದರಿಂದ ಮತ್ತು ಉಸ್ತುವಾರಿ ಅಧಿಕಾರಿಗಳು ಇಲ್ಲಿ ಶಾಲೆಯಲ್ಲಿ ಒಬ್ಬ ಟೀಚರ್ ಪ್ರತಿದಿನ ಚಾರ್ಟ್ ಹಾಕಿರ್ತೀವಿ ನಾವು ಇಲಾಖೆಯ ಇದರ ಪ್ರಕಾರ. ಯಾರು ಮುಂಜಾನೆ ಇದು ಪ್ರತಿದಿನಕ್ಕೆ ಇಬ್ಬರು, ನಿಮ್ಮಲ್ಲಿ ಇಬ್ಬರನ್ನ ಹಾಕಿರ್ತೀವಿ ಸರ್. ಇಲ್ಲಿನೂ ಇಬ್ಬರು ಇರ್ತಾರೆ ಮೋಸ್ಟ್ಲಿ. ಆ ಟೀಚರ್ ಅವ್ರ ಗೆಸ್ಟ್ ಟೀಚರ್ ಇರ್ಬೋದು.